ಹಲೋ ಎವ್ರಿವಾನ್, ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳಿ ಇವತ್ತಿನ ವ್ಲಾಗ್ನು ಕೂಡ ಶುರು ಮಾಡ್ತಾ ಇದ್ದೀನಿ. ಇವತ್ತು ಒಂಥರ ಸ್ಪೆಷಲ್ ಡೇ, ಇವತ್ತು ನಮ್ಮ ಆ್ಯನಿವರ್ಸರಿ ಡೇ. ಹಾಗಾಗಿ ರೆಡಿಯಾಗಿ ಹೊರಗಡೆ ಹೋಗ್ತಾ ಇದ್ದೀವಿ ಆ್ಯಂಡ್ ವ್ಲಾಗ್ನು ಕೂಡ ಶುರು ಮಾಡಿದ್ದೀನಿ. ಇವತ್ತಿನ ದಿನ ಹೇಗೆಲ್ಲ ಆಗುತ್ತೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಆ್ಯಂಡ್ ಐ ಹೋಪ್ ಈ ವಿಡಿಯೋ ನಿಮ್ಗೆ ಎಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸದಾಗಿ ನೋಡ್ತಾರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ರೀಚ್ ಆಗಿದ್ದು ಆಲ್ಮೋಸ್ಟ್ ಮೈಸೂರಿಗೆ 5 o'clock ಆಗ್ಬಿಟ್ಟಿದೆ. ನಾವು ಪ್ಯಾಲೇಸ್ ಒಳಗಡೆ ಎಂಟ್ರಿ ಆಗಬೇಕು ಅಂತಂದ್ರೆ ಒಂದು 3 ಗಂಟೆಗೆಲ್ಲ ಎಂಟ್ರಿ ಆಯಿತು ಅಂತಂದ್ರೆ ಆಲ್ಮೋಸ್ಟ್ ಪ್ರಿಪರೇಷನ್ ಎಲ್ಲ ನೋಡ್ಬೋದು. ಆನೆಗಳಿಗೆ ಹೇಗೆ ರೆಡಿ ಮಾಡ್ತಾರೆ, ಹೇಗೆ ಹೊರಗಡೆ ಎಲ್ಲ ಕರ್ಕೊಂಡ್ಬರ್ತಾರೆ, ಹೇಗೆ ಟ್ರೈನಿಂಗ್ ಕೊಡ್ತಾರೆ ಅಂತ. ಸೊ ನನ್ನ ಹಸ್ಬೆಂಡ್ ಅದಕ್ಕೆ ಅಂತ ಹೇಳಿದ್ರು. ಬಟ್ ಅವ್ರು ಬಂದಿದ್ದೆ 4 o'clock ಆಯಿತು. ಬಂದ ತಕ್ಷಣ ಮನೆಗೆ ಬಿಟ್ವಿ. ಬಟ್ ಏನು ಅಂತಂದ್ರೆ ಇವಾಗ ದಸರಾ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಸಿಕ್ಕಾಪಟ್ಟೆ ಟ್ರಾಫಿಕ್. ನಾವು ಮೈಸೂರಿಗೆ ರೀಚ್ ಆಗೋದೇ 1 hour ಟೈಮ್ ತಗೊಂಡಿದೀವಿ. ಇನ್ನ ಪ್ಯಾಲೇಸ್ ಹತ್ರ ಹೋಗಿಲ್ಲ. ಬಟ್ ಇವಾಗ ಹೋದ್ರೂ ಕೂಡ ಒಳಗಡೆ ಎಂಟ್ರೆನ್ಸ್ ಅಲೋ ಮಾಡಲ್ಲ ಅಂತ ಅನ್ಕೋತೀವಿ. ಸೊ ಹೊರಗಡೆ ಅದು ನೋಡೋಣ, ಅದು ಹೊರಗಡೆ ಬಂದಾಗ ಅಂತ ಹೇಳಿ ಸ್ವಲ್ಪ ಹೊಟ್ಟೆ ಹಸುವಾಗ್ತಾ ಇತ್ತು. ಸೊ ಹಸ್ಬೆಂಡ್ಗೆ ಇಬ್ಬರನ್ನೂ ಕರ್ಕೊಂಡು ಹೋಗೋಕ್ಕಾಗಲ್ಲ, ಹೋಗಿ ತಗೊಂಡ್ ಬನ್ನಿ ಅಂತ ಹೇಳಿದೆ. ಹಾಗಾಗಿ ಹೋಗಿದ್ದಾರೆ. ಸೊ ಇವಾಗ ತಿಂದು ಹೊರಡಬೇಕು. ನಾವು ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಹೊರಡೋ ಅಷ್ಟರಲ್ಲಿ ಆನೆಗಳು ಆಲ್ಮೋಸ್ಟ್ ಬನ್ನಿ ಮಂಟಪ ರೀಚ್ ಆಗ್ಬಿಟ್ಟಿತ್ತು. ಸೊ ಅಲ್ಲಿ ಹೋದ್ರೂ ಯೂಸ್ ಆಗಲ್ಲ ಅಂತ ಹೇಳಿ ಬರ್ತಾ ಅಂದವೇ ಇದೇ ರೋಡಿಂದ ಬರಬೇಕಿತ್ತು. ಸೊ ಬನ್ನಿ ಮಂಟಪದ ರೋಡಿಂದಾನೆ. ಸೊ ನಾವು ಕೂಡ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ಯೂಶಲಿ ದಸರಾ ಟೈಮಿಂಗ್ಸಲ್ಲೆಲ್ಲ ಬನ್ನಿ ಮಂಟಪಕ್ಕೆ ಹೋಗಬೇಕಾದ್ರೆ ಅಂಬಾರಿ ಹೊತ್ಕೊಂಡು ಆನೆಗಳೆಲ್ಲ ಇದೇ ರೋಡಿಂದ ಬರೋದಂತೆ. ಹಾಗಾಗಿ ಸ್ಟೆಪ್ಸ್ ಎಲ್ಲ ಹಾಕಿದ್ರು ಮೊದಲೇನೆ. ಸೊ ಹೋಗಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ. ಬಟ್ ಅವ್ರು ರೆಸ್ಟ್ ಮಾಡಿ ಬರೋ ತನಕನೇ 7:30 ಆಗಿತ್ತು. ಬಟ್ ಬಂದಿರೋದೇ ಮಕ್ಕಳಿಗೆ ಇದನ್ನು ತೋರಿಸೋದಕ್ಕೆ ಅಂತ ಹೇಳಿ ವೆಯ್ಟ್ ಮಾಡಿ ನಾವು ಕೂಡ ಸ್ವಲ್ಪ ನೋಡಿಕೊಂಡು ಹೊರಟ್ವಿ. ಭೀಮಾ ಏನದು ಮಗಳೇ? ಆನೆ ಜೋರ ಹೇಳ. ಆನಿವರ್ಸರಿ ಆಗಿದ್ದರಿಂದ ಹಾಗೆ ಬರ್ತಾ ಟೆಂಪಲ್ಗಾದ್ರೂ ಹೋಗಿ ಬರೋಣ ಅಂತ ಹೇಳಿ ಇಲ್ಲೇ ಅರಸು ರೋಡಲ್ಲಿ ಚಂದ್ರಮೌಳೇಶ್ವರ ಟೆಂಪಲ್ ಇದೆ. ಸೊ ಹಸ್ಬೆಂಡಿಗೆ ಗೊತ್ತಿರೋರ್ದೇನೆ. ಸೊ ಹೋಗಿ ಅವ್ರನ್ನು ಕೂಡ ಮಾತಾಡಿಸ್ಕೊಂಡು ಹಾಗೆ ದರ್ಶನ ಕೂಡ ಆರಾಮಾಗಿ ಮಾಡ್ಕೊಂಡು ಬರೋದು ಅಂತ ಹೇಳಿ ಅಲ್ಲಿಗೆ ಹೊರಟ್ವಿ. ಬಟ್ ಅವ್ರು ಇರಲಿಲ್ಲ. ಹೋದಾಗ ಅವ್ರದ್ದು ಮಕ್ಕಳು ಬರ್ಡೇ ಇತ್ತಂತೆ. ಸೊ ಗೊತ್ತಿರಲಿಲ್ಲ. ಅವ್ರು ಫೋನ್ ಮಾಡಿಬಿಟ್ಟು ಮನೇಲಿ ಪೂಜೆ ಇದೆ ಬನ್ನಿ ಅಂತ ಹೇಳಿದ್ರು. ನಾವು ಆ್ಯನಿವರ್ಸರಿ ಅಲ್ವಾ, ಪೂಜೆ ಇದ್ದಾಗ ಬರೋದು ಬೇಡ ಅಂತ ಹೇಳೋಕ್ಕಾಗಲ್ಲ. ಹೋಗಿ ದರ್ಶನ ಮಾಡಿಕೊಂಡು ಏನು ಪೂಜೆನೇನೋ ಗೊತ್ತಿಲ್ಲ, ಯೂಶಲಾಗಿ ಪೂಜೆಗಳಿಗೆಲ್ಲ ಬರಲ್ಲ ಅಂತ ಅನ್ಬಾರ್ದಂತೆ. ಸೊ ನನ್ನ ಹಸ್ಬೆಂಡು ಹೋಗಿ ಬಂದ್ಬಿಡೋಣ, ಒಂದು 10 ನಿಮಿಷ ಇದ್ದು ಅಂತ ಹೇಳಿದ್ರು. ಬಟ್ ಅಲ್ಲಿ ಹೋದ್ಮೇಲೆ ಮಕ್ಕಳದು ಬರ್ಡೇ ಅಂತ ಗೊತ್ತಾಯಿತು. ಸೊ ಮೊದಲೇ ಗೊತ್ತಿದ್ದಿದ್ರೆ ಏನಾದರೂ ಗಿಫ್ಟ್ಸ್ಗಳನ್ನ ತೊಗೊಂಡು ಹೋಗ್ಬೋದಿತ್ತು. ಬಟ್ ನಮಗೆ ಐಡಿಯಾನೂ ಕೂಡ ಇರಲಿಲ್ಲ. ಸೊ ಹಾಗೆ ಕೆಳಗಡೆ ಒಂದು ಶಾಪ್ ಇತ್ತು. ಅರಸು ರೋಡಲ್ಲಿ ಯೂಶಲಾಗಿ ಈ ಗಿಫ್ಟ್ಸ್ ಅಂಗಡಿ ಅವುಗಳೆಲ್ಲ ಸ್ವಲ್ಪ ಕಡಿಮೆ, ಬಟ್ಟೆಗಳ ಅಂಗಡಿ ಜಾಸ್ತಿ. ಹಾಗಾಗಿ ಮಕ್ಕಳಿಬ್ಬರು ಮಗಳಿಗೂ ಚಾಕ್ಲೇಟ್ಸ್ನ ತೊಗೊಂಡು ಹೋಗಿ ಬರ್ಡೇ ವಿಶ್ ಮಾಡಿ ಬಂದ್ವಿ. ಇದು ಫಸ್ಟ್ ಬರ್ಡೇ ಅಂತೆ. ಹಾಗಾಗಿ ಸ್ವಲ್ಪ ಡೆಕೋರೇಟಿವ್ ಆಗಿ, ಇನ್ನೋವೇಟಿವ್ ಆಗಿ, ಮನೇಲೇ ಸಿಂಪಲ್ ಆಗಿ ತುಂಬಾನೇ ಚೆನ್ನಾಗಿ ಮಾಡಿದ್ರು. ನನಗೆ ನೋಡಿ ತುಂಬಾನೇ ಖುಷಿ ಆಯಿತು. ಹಾಗಾಗಿ ಕ್ಲಿಪ್ಪಿಂಗ್ ಅನ್ನ ಒಂದೆರಡು ತೊಗೊಂಡಿದ್ದೆ ಅಂತ ಹೇಳಿ ಶೇರ್ ಮಾಡ್ಕೊತಾ ಇದ್ದೀನಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಅನ್ಎಕ್ಸ್ಪೆಕ್ಟೆಡ್ ಆಗಿ ನನ್ನ ಹಸ್ಬೆಂಡ್ ಫ್ರೆಂಡ್ ಪಾಪು ಬರ್ಡೇ ಇತ್ತು. ಸೊ ಅದು ಗೊತ್ತಿರಲಿಲ್ಲ. ಅವರು ಪೂಜೆ ಅಂತ ಹೇಳಿದ್ರು ಅಂತ ಹೇಳಿ ಹೋದ್ವಿ. ಬಟ್ ಬರ್ಡೇ ಇತ್ತು. ಸೊ ಅದು ಕೂಡ ವಿಶ್ ಮಾಡ್ಬಿಟ್ಟು ಮಾತಾಡಿಸ್ಕೊಂಡು ತುಂಬ ಬಲವಂತ ಮಾಡಿದ್ರು, ಊಟ ಮಾಡಿ ಅಂತ ಫೋರ್ಸ್ ಮಾಡಿದ್ರು. ಬಟ್ ಮಾಡೋಕ್ಕೆ ಹೋಗಲಿಲ್ಲ. ಪಾಪು ಯಾಕೆ ಅನ್ಕಂಫರ್ಟಬಲ್ಲು, ಫಂಕ್ಷನ್ ಮಾಡ್ತಾ ಇದ್ರಲ್ಲ ಅಂತ ಹೇಳಿ. ಆ್ಯಂಡ್ ಪೂಜೆನೂ ಕೂಡ ಇತ್ತಂತೆ. ನಮಗೆ ತುಂಬಾ ಲೇಟ್ ಆಗುತ್ತೆ ಅಂತ ಹೇಳಿ ಹಾಗೆ ಮಕ್ಕಳು ಮಾತಾಡಿಸ್ಕೊಂಡು ಬಂದು. ಸೊ ಈಗ ಊಟ ಮಾಡೋಕ್ಕೆ ಅಮೃತ ವೆಜ್ಜಿಗೆ ಬಂದಿದ್ದೀವಿ. ಸೊ ಇಲ್ಲಿ ತುಂಬ ಚೆನ್ನಾಗಿರುತ್ತೆ. ಊಟ ಮಾಡಿ ಹೊರಡಬೇಕು.
ಯಾವಾಗಲೂ ಅಷ್ಟೇ ಮೈಸೂರಿಗೆ ಬಂತು ಅಂತಂದರೆ ಕಾಮನ್ ಆಗಿ ನಾವು ಬರೋಂಥದ್ದು ಅಮೃತ್ ವೆಜ್ ಹೋಟೆಲಿಗೆ. ಬಟ್ ಈ ಸಲ ಎಷ್ಟು ಬೇಜಾರಾಗೋಯ್ತು ಅಂತಂದರೆ ಓನರ್ ಚೇಂಜ್ ಆಗಿದ್ದಾರೆ ಅನಿಸುತ್ತೆ. ಮೇ ಬಿ ಮೊದಲು ಬಂದಾಗೆಲ್ಲ ಇವ್ರು ಇರ್ತಾ ಇರಲಿಲ್ಲ. ನಾವು ಅಂದ್ಕೊಂಡ್ವಿ ಮೇ ಬಿ ಟೆಂಡರ್ ಏನಾದರೂ ಚೇಂಜ್ ಆಗಿದೆಯೋ ಅಂತ. ಸೊ ರೋಟಿ ಕರಿ ತೊಗೊಂಡಿದ್ವಿ, ಮಸಾಲೆ ದೋಸೆ ತೊಗೊಂಡಿದ್ದೆ, ನನ್ನ ಮಗನಿಗೆ ಫೇವ್ರೇಟು ಅಂತ. ಅದ್ರ ಜೊತೆಗೆ ರೈಸ್ ಐಟಮ್ ಗೀ ರೈಸ್ ತೊಗೊಂಡಿದ್ವಿ. ಒಂದು ಕೂಡ ಚೆನ್ನಾಗಿರಲಿಲ್ಲ. ಯೂಶಲಿ ಎಲ್ಲೇ ಹೋಯ್ತು ಅಂತಂದ್ರೆ ಮಸಾಲೆ ದೋಸೆ ಆದರೂ ಚೆನ್ನಾಗಿರುತ್ತೆ, ಬಟ್ ಇಲ್ಲಿ ಅದು ಕೂಡ ಚೆನ್ನಾಗಿರಲಿಲ್ಲ. ಯಾಕೋ ಒಂಥರ ಸಕ್ಕ ಡಿಸಪಾಯಿಂಟ್ ಆಯಿತು. ಅದು ಆ್ಯನಿವರ್ಸರಿ ದಿನ ಇಲ್ಲಿಗೆ ಬರಬೇಕಿತ್ತಾ ಊಟಕ್ಕೆ ಅಂತ ಅನಿಸ್ತು. ಏನು ಮಾಡೋಕ್ಕಾಗಲ್ಲ, ಎಲ್ಲ ಒಂದೊಂದು ಎಕ್ಸ್ಪೀರಿಯನ್ಸ್ ಮಾಡಬೇಕಲ್ಲ, ಹಾಗೇನೆ. ಬಟ್ ಇವತ್ತು ಅಂದ್ಕೊಂಡಿದ್ದೆ ಒಂದು ಆಗಿದ್ದೆ ಒಂದು ಆ್ಯನಿವರ್ಸರಿಗೆ ಏನೇನೋ ಪ್ಲ್ಯಾನ್ ಇಟ್ಕೊಂಡು ಬಂದ್ವಿ. ಬಟ್ ಹಸ್ಬೆಂಡ್ ಬಂದಿದ್ದು ಲೇಟ್ ಆಗೋದ್ರಿಂದ ಪ್ಲ್ಯಾನ್ ಎಲ್ಲ ಸ್ವಲ್ಪ ಚೇಂಜ್ ಆಯಿತು. ಪ್ಯಾಲೇಸಿಗೆ ಹೋಗೋಣ, ಮಕ್ಕಳನ್ನ ಅಲ್ಲೆಲ್ಲ ಪರ್ಮಿಷನ್ ಕೊಡ್ತು ಅಂತಂದರೆ ಒಳಗಡೆ ಕರ್ಕೊಂಡು ಹೋಗೋಣ. ಜೊತೆಗೆ ಈ ದಸರಾಗೆ ಆನೆಗಳ ಪ್ರಿಪರೇಷನ್ ಎಲ್ಲ ಹೇಗೆಲ್ಲ ಮಾಡ್ತಾರೆ ಅನ್ನೋದು, ಯಾಕಂತಂದರೆ ಸಿಗೋದೇ ಆಪರ್ಚುನಿಟಿ ಒಂದು ಸಲನೋ 2 ಸಲನೋ, ಅದು ಮಕ್ಕಳು ನೋಡೋಂಥ ಏಜು ಈ ಟೈಮಲ್ಲಿ ಅವರಿಗೆ. ಸೊ ಅದು ಮಿಸ್ ಮಾಡ್ಕೊಂಡ್ವಿ, ಅದೊಂದು ಬೇಜಾರಾಯಿತು. ಜೊತೆಗೆ ಪ್ರತಿ ವರ್ಷವೂ ಕೂಡ ಕೇಕ್ ಸೆಲೆಬ್ರೇಷನ್ ಇರ್ತಿತ್ತು. ಈ ಸಲ ಮಕ್ಕಳದು ಬರ್ಡೇ ಸೆಲೆಬ್ರೇಷನ್ಗೆ ಹೋಗಿದ್ದರಿಂದ ನನ್ನಿಬ್ಬರು ಮಕ್ಕಳು ಕೂಡ ಕೇಕ್ ತಿಂದಿದ್ರು. ಸೊ ಸ್ವಲ್ಪ ಜಾಸ್ತಿ ಆಯಿತು ಅಂತಂದರೆ ಪೇಸ್ಟ್ರಿ ಯೂಶಲ್ ಆಗಿ ಕೆಮ್ಮು ಸ್ಟಾರ್ಟ್ ಆಗಿಬಿಡುತ್ತೆ ಇಬ್ಬರಿಗೂ. ಹಾಗಾಗಿ ಹಸ್ಬೆಂಡು ಬೇಡ, ಸುಮ್ಮನೆ ಮತ್ತೇನಾದ್ರೂ ಫೀವರು ಕೆಮ್ಮು ಅಂತ ಸ್ಟಾರ್ಟ್ ಆಯಿತು ಅಂತಂದರೆ ಮತ್ತೆ ರಿಕವರ್ ಆಗೋದು ಕಷ್ಟ ಅಂತ ಹೇಳಿ ಇಬ್ಬರು ಅಂದ್ಕೊಂಡ್ವಿ ಬೇಡ ಈ ಸಲ ಕೇಕ್ ಸೆಲೆಬ್ರೇಷನ್ನೇ ಮಾಡೋದು ಬೇಡ ಅಂತ. ಬಟ್ ಯಾಕೋ ಒಂಥರ ಬೇಜಾರಂತ ಅನ್ನಿಸ್ತಾಯಿತ್ತು. ಯಾಕಂತಂದರೆ ಆ್ಯನಿವರ್ಸರಿ ದಿನ ಎಲ್ಲದೂ ಕೂಡ ಒಂದು ಕರೆಕ್ಟಾಗಿ ಆಗಲಿಲ್ವಲ್ಲ ಅಂತ ಹೇಳಿ. ಸೊ ಫೈನಲಿ ಊಟನೂ ಕೂಡ ಮುಗಿಸ್ಕೊಂಡು ಹೊರಟ್ವಿ. ಯೂಶಲ ಮಕ್ಕಳನ್ನ ಮಧ್ಯಾಹ್ನ ಮಲಗಿಸಿದ್ದರಿಂದ ನೈಟು ತುಂಬಾ ಆರಾಮಾಗಿ ಕಂಫರ್ಟಬಲ್ ಆಗಿ ಆಟ ಆಡ್ತಾ ಇದ್ರು. ನಂಜನಗೂಡಿಗೆ ಬಂದಾಗ ನನ್ನ ಹಸ್ಬೆಂಡೇ ಒಂದು ಸಿಂಗಲ್ ಪೀಸ್ ಕೇಕ್ ಅದು ತೊಗೊಂಡ್ಬಂದು ಕಟ್ ಮಾಡಿಬಿಡೋಣ, ಪ್ರತಿ ವರ್ಷನೂ ಕೂಡ ಮಾಡ್ತಾ ಇದ್ವಿ, ಈ ವರ್ಷ ಯಾಕೆ ಮಿಸ್ ಮಾಡೋದು ಅಂತ ಹೇಳಿದ್ರು. ನನಗೆ ಒಂಥರ ಖುಷಿ ಅಂತ ಅನಿಸ್ತು, ಅದನ್ನು ಓಕೆ ಅಲ್ವಾ. ಸೊ ಅಂತ ಹೇಳಿ ಬರಬೇಕಾದ್ರೆ ಅಂದವೇ ಒಂದು ಪೀಸ್ ಕೇಕ್ನ ತೊಗೊಂಡು ಬಂದು ಚಿಕ್ಕದಾಗಿ ಸೆಲೆಬ್ರೇಷನ್ ಮಾಡ್ಕೊಂಡ್ವಿ ಮನೇಲಿ. ಅದೊಂಥರ ನನಗೆ ಹೊರಗಡೆ ಹೋಗಿ ಬಂದಿದ್ದಕ್ಕಿಂತ ಇದು ನನ್ನ ಮಕ್ಕಳ ಜೊತೆಗೆ ಸೆಲೆಬ್ರೇಷನ್ ಮಾಡ್ಕೊಂಡಿದ್ದು ಒಂಥರ ತುಂಬಾ ಖುಷಿ ಅಂತ ಅನ್ನಿಸ್ತು. ಆ್ಯಂಡ್ ನಮ್ಮ ಆ್ಯನಿವರ್ಸರಿ ಡೇ ಇದಾಗಿತ್ತು. ಐ ಹೋಪ್ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸದಾಗಿ ನೋಡ್ತಾರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಒಂದು ಹೊಸ ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.